ಅಮಿತ್ ಶಾ ಮಾತಾಡಿರೋದು ಸತ್ಯವಾಗಿದೆ ಅಂತ ಹೇಳ್ಬಿಟ್ಟು ಮೋದಿ ಸಮರ್ಥನೆ ಮಾಡಿಕೊಳ್ತಾರೆ ಈ ದೇಶದ ಪ್ರಧಾನಿ. ಎಪ್ಪೆಟ್ಟವನಿಗೂ ಎಷ್ಟೋ ತಾಕತ್ತಿರುತ್ತೆ, ಆ ತಾಕತ್ ಕೂಡ ಕಳ್ಕೊಂಡಿರ್ತಕ್ಕಂಥ ಮೋದಿ ಅಮಿತ್ ಶಾ ಅಂತಕ್ಕಂಥ ಒಬ್ಬ ಗೂಂಡಾನ ಸಮರ್ಥನೆ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಭವನದಲ್ಲಿ ಕೂತ್ಕೊಂಡು ಸಂವಿಧಾನಕ್ಕೆ ಅಪಮಾನ ಮಾಡ್ತಾರೆ. ಅದೇ ಇಲ್ಲಿಂದ ಜನರಿಂದ ಆಯ್ಕೆ ಆಗಿ ಹೋಗಿರ್ತಕ್ಕಂಥ ನಮ್ಮ ಸಂಸದರು ಕೆ ಸುಧಾಕರ್ ಅವರು ಸಮರ್ಥನೆ ಮಾಡಿಕೊಳ್ತಾರೆ. ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಗೌರವ ಕೊಡಲಿಲ್ಲ, ಇವತ್ತು ನಾವು ಗೌರವ ಕೊಟ್ಟಿದ್ದೀವಿ. ಏನು ಗೌರವ ಕೊಟ್ಟಿದ್ದೀರಿ ಮಾನ್ಯ ಸುಧಾಕರ್ ಅವರೇ? ಜನರ ಮುಂದೆ ಬಂದು ನೀವು ತಿಳಿಸಿ. ಪ್ರತಿನಿತ್ಯ ನಿಮ್ಮ ಸರ್ಕಾರದಲ್ಲಿ ಮಾನಭಂಗಗಳು ನಡೀತಾ ಇದೆ. ಇವತ್ತು ನಮ್ಮ ಕಣ್ಣು ಮುಂದೆ ಇದೆ, ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿ ಸಾಗಿಸ್ತಾ ಇದ್ದೀರಿ, ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತಾ ಇದ್ದೀರಿ. ಇದಾ ನಿಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ? ಕಾಂಗ್ರೆಸ್ ಜೊತೆಯಲ್ಲಿ ಬಿಜೆಪಿನ ವಿರುದ್ಧ ಮಾಡ್ಕೊಂಡು ಬಂದಂಥ ಸಂದರ್ಭ. ಆದರೆ ಆಗಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಈ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭ್ಯರ್ಥಿ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಂಥ ಅಭ್ಯರ್ಥಿ ಮತ್ತು ಈ ಜಿಲ್ಲೆನ ಅಭಿವೃದ್ಧಿ ಮಾಡೋಂಥ ವ್ಯಕ್ತಿ ನಮಗೆ ಗಮನಕ್ಕೆ ಬರದಂಥ ಸಂದರ್ಭದಲ್ಲಿ ನಾವು ಸುಧಾಕರ್ ಜೊತೆಯಲ್ಲಿದ್ದಾಗ ಅವರು ಪರವಾಗಿ ಕೆಲಸ ಮಾಡಿದ್ದೀವಿ. ನಾವು ಬಿ ಜೆ ಪಿ ಅಂತ ಲೇಬಲ್ ಹಾಕೊಂಡು ಕೆಲಸ ಮಾಡಲಿಲ್ಲ, ನಾವು ವ್ಯಕ್ತಿ ಪರವಾಗಿ ಕೆಲಸ ಮಾಡಿದ್ದೀವಿ. ಆಯ್ತಲ್ವಾ? ಇವತ್ತು ನಾನು ಒಂದು ಮಣಿಪುರ ಇದ್ದಾಗ ಗಲಾಟೆ ಆದಾಗ ಅಂತ ನಾನು ಧರಣಿ ಮಾಡಿ ಅದನ್ನು ವಿರುದ್ಧ ಮಾಡಿದ್ನಿ. ನಾನು ಕ್ವಶನ್ ಮಾಡಿದ್ರು, ಹೌದು ನಾನು ನಿಮಗೆ ಓಟ್ ಹಾಕೋದಕ್ಕೆ ನಿಮ್ಮ ಜೊತೆಲಿ ಹಾಕ್ಸಿದ್ದೀವಿ, ನಿನ್ನ ಏನು ವ್ಯಕ್ತಿತ್ವ ನೋಡಿ ಓಟ್ ಹಾಕಿದ್ದೀವಿ ಆ ಪಾರ್ಟಿಯಿಂದಲ್ಲ. ಇವತ್ತು ನಾನು ಅದನ್ನೇ ಹೇಳೋದು, ನಾನು ಯಾವುದೇ ಪಾರ್ಟಿ ಬಿಟ್ಕೊಂಡು ನಾನು ಕೆಲಸ ಮಾಡ್ತಾ ಇಲ್ಲ. ವ್ಯಕ್ತಿತ್ವವಾಗಿ ಅವತ್ತಿನ ಅಭ್ಯರ್ಥಿ ಯಾರೂ ಅದನ್ನ ವಿರುದ್ಧ ಕೆಲಸ ಮಾಡೋಂಥವ್ರು ಇಲ್ಲ ಅನ್ನೋದಕ್ಕೆ ಕೆಲಸ ಮಾಡಿದ್ದೀವಿ. ಇವತ್ತು ನೋಡಿ, ನಾನು ಬಿ ಜೆ ಪಿ ಯಾರು ಇದು ಬಿ ಜೆ ಪಿ ಏನು ಅಂಬೇಡ್ಕರ್ ವಿರುದ್ಧ ಕೆಲಸ ಮಾಡ್ತಾ ಇದೆ, ನಾನು ಇವತ್ತು ಖಂಡನೆ ಮಾಡ್ತಾ ಇದ್ದೀನಿ. ಆಯ್ತಲ್ವಾ? ಹಂಗಂತ ಹೇಳ್ಬಿಟ್ಟು ನಾನು ಬಿ ಜೆ ಪಿ ಲೇಬಲ್ ಹಾಕೊಂಡಿದ್ದೀನಿ ಅಂತಲ್ಲ, ಮತ್ತು ಬಿ ಜೆ ಪಿ ಪರವಾಗಿದ್ದೀನಿ ಅಂತಲ್ಲ. ಯಾವುದೇ ಪಾರ್ಟಿ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಕರ್ನಾಟಕ ಅಂಬೇಡ್ಕರ್ನ ಅವಮಾನ ಮಾಡಿದ ಯಾವುದೇ ವ್ಯಕ್ತಿಯನ್ನು ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೀವಿ. ಮತ್ತು ಯಾವುದೇ ಒಂದು ಪಾರ್ಟಿ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಯಾರು ಈ ಜನಾಂಗಕ್ಕೆ, ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಮತ್ತು ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ, ವಿರೋಧ ಮಾಡ್ತೀವಿ. ಅವ್ರ ವಿರುದ್ಧ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಸರ್,